ಆತ ಬಿದ್ದೋದೆ ನೋಡೆ ಚಿನ್ನಮ್ಮ. ಹಾಯ್ ಹಲೋ ಅಂಕಲ್ ಆಂಟೀಸ್ ಅಂಡ್ ತಮಾಸ್ ತಂಗೀಸ್ಗೆ ನಿಮ್ಮ ಪ್ರೀತಿಯ ನಯನ ಶರತ್ ಮಾಡುವ ನಮಸ್ಕಾರಗಳು. ಹಲೋ ಸೂಪರ್ ಮಾಮ್ಸ್. ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳ ಲಂಚ್ ಬಾಕ್ಸಿಗೆ ಏನು ಮಾಡೋದು ಅನ್ನೋದೇ ನಿಮ್ಮ ದೊಡ್ಡ ಟೆನ್ಷನ್. ಆ ಟೆನ್ಷನ್ಗೆ ಇವತ್ತು ನಾನು ಕಂಪ್ಲೀಟ್ ಆಗಿ ಪೆನ್ಷನ್ ಕೊಡೋದಕ್ಕೆ ಅಂದ್ರೆ ಬ್ರೇಕ್ ಕೊಡೋದಕ್ಕೆ ಬಂದಿದ್ದೀನಿ. ಸೊ ರುಚಿಕರವಾದ, ಟೇಸ್ಟಿಯಾದ, ಆರೋಗ್ಯಕರವಾದ ಒಂದಷ್ಟು ಲಂಚ್ ಬಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ನೀವು ನೋಡ್ತಾ ಇದ್ದೀರಾ, ಇದು ಸನುದಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲ್. ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವತ್ತು ಬರ್ತಾ ಇರೋ ಗೆಸ್ಟು ಆ ಕಡೆ ಇಂಗ್ಲಿಷು ಅಲ್ಲ, ಈ ಕಡೆ ಕನ್ನಡ ಅನ್ನೋಲ್ಲ, ಅವರು ಕಂಗ್ಲೀಷ್ ಅವರು. ಈ ಕಂಗ್ಲೀಷ್ ಅವ್ರ ಡಿಶ್ಶು ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ಬೇಕು ಅಂದರೆ ಆ ಕಂಗ್ಲೀಷ್ ಮಾಸ್ಟರ್ ಮೈಂಡ್ನ ಕರಿಬೇಕಲ್ವ ನಮ್ಮ ಕಿಚನ್ಗೆ. ಸೊ ನಮ್ಮ ಕಾಂಟೆಂಟ್ ಕ್ರಿಯೇಟರ್ ಜೊತೆಗೆ ಇನ್ಫ್ಲೂಯೆನ್ಸರ್ ಲಕ್ಷ್ಮಿ ರಾಕೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಲಕ್ಷ್ಮಿ ರಾಕೇಶ್. ಬಾಬಾ ಸೂಪರ್. ಆ ವಾಯ್ಸಿನ ಹಿಂದೆ ಇರುವ ಪೇಸ್ ಇದೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಫೇಸ್ ಚೆನ್ನಾಗಿದೆ, ವಾಯ್ಸ್ ಚಲೋ ಐತ್ರಿ. ಗಂಡ್ಮಕ್ಳಾಗಿದ್ರೆ ಹೇಳ್ತಿದೆ ಸ್ವಲ್ಪ ಸುಮಾರಾಗಿದ್ಯಾ ನೋಡಕ್ಕೆ ಬಿಡ ಅಂತ, ಏನ್ವೋ ಅನ್ನೋ ತರ ಇಲ್ಲ ಅಂತಿದೆ. ಹೆಣ್ಮಕ್ಳಿಗೆಲ್ಲ ಹಂಗ್ ಬಿಟ್ಕೊಡಲ್ಲ. ನಾವೆಲ್ಲ ವಿಶ್ವ ಸುಂದರಿಯರಪ್ಪ. ವೆಲ್ಕಮ್ ಟು ಅವರ್ ಅಡ್ಗೆ ಮನೆ. ಧನ್ಯವಾದಗಳು. ಏನ್ ಮಾಡ್ತಾ ಇದ್ದೀರಾ? ಇವತ್ತು ಜೋಳದ ಕಡಬು ಮಾಡತ್ತೀನ್ರಿ. ಜೋಳದ ಕಡಬು. ಓಕೆ ಲಕ್ಷ್ಮಿಂಗ, ಈಗ ನಿಮಗ ಮಾಡ್ದಿಂಗ ಏನ್ ಕೊಡಿಂಗ? ನನಗ ಒಂದ್ ಬೋಗಾನಿ ಬೇಕ್ರಿ, ಸ್ಟೀಲಿನ ಬೋಗಾನಿ. ಆಮೇಲೆ ಅದಕ್ಕ ನೀರ್ ಬೇಕ್ರಿ. ನೀರ್ ಹಾಕಿ ಸ್ವಲ್ಪ ಉಪ್ಪ ಹಾಕಿ ಸ್ವಲ್ಪ ಬಾಯ್ಲಿಂಗ್ ವಿ ಹಾಕ್ಬಿಟ್ಟು ತಗೋರಿ. ಬೋಗಾಣಿಂಗ್, ವಾಟರಿಂಗ್, ಬೆಂಕಿಂಗ್. ಬೆಂಕಿ ಬೇಕ್ರಿ, ಬೆಂಕಿ ಹಚ್ಚುದ್ರಿ. ಹಚ್ಚೋದ್ರಿ ಹಚ್ಚಂತ ತಗೊಳ್ರಿ. ಅಯ್ಯೋ ಹಚ್ಚಲಿಲ್ಲ ನೋಡ್ರಿ, ಬೆಂಕಿ ಚಲೋ ಹಚ್ಚಕ್ ಬರಲ್ಲ ಅನ್ಸುತ್ರಿ. ಯಾರಿಗೆ? ನಿಮಗ? ಹಂಗೆಲ್ಲ ಹಚ್ಚಲ್ರಿ ಬೆಂಕಿ. ನಾ ಸಂಬ ಇಟ್ಟಿದ್ದೇನ್ರಿ. ಸಾಕ್ರಿ. Put a little namak in this, sir. Little. Otherwise, it will be too much upp in your mouth. ಚಂದ ಚಂದ ಇದೆ ಇದು. ಸ್ವಲ್ಪ ಜೋಳದ ಹಿಟ್ಟು ಹಾಕಿ ತಿರ್ವಿಂಗ್ ಮಾಡ್ಬೇಕ್ರಿ. ತಿರ್ವಿಂಗ್ ಯಾಕೆ ಮಾಡ್ಬೇಕಂದ್ರೆ ಇಲ್ಲಿ ಗಟ್ಟಿ ಆಕೈತಿ. ಸೊ ಯು ಹ್ಯಾವ್ ಟು ತಿರ್ವಿಂಗ್ ಕಂಟಿನ್ಯೂಸ್ಲಿ. ಯುವರ್ ಹ್ಯಾಂಡ್ ಹ್ಯಾಸ್ ಟು ತಿರ್ವಿಂಗ್ ಓನ್ಲಿ. ಐ ವಿಲ್ ತಿರ್ವಿಂಗ್ರಿ. ಓಕೆ ರೀ. ಬಾಟ ಚೆನ್ನಾಗಿ ತಿರ್ವಿಂಗ್ ಮಾಡ್ರಿ. ಗಂಟೆ ಆತಂದ್ರ ಮತ್ ಚಲೋ ಆಗಲ್ರಿ ಅದು. ಸಾಕು ಬಿಡ್ರಿ. ಈಗ ಇನ್ನ ತಿರುವ್ರಿ ನೀವು ಹಂಗ ಕಂಟಿನ್ಯೂಸ್. ತಗೋರಿ. ಕೈನ ಸಾಕೈತನ್ರಿ. ಹೆಂಗ ನೋಡ್ರಿ ಅಡಿಗೆ ಅಂದ್ರ ಗನ್ನ ಬೇಸರ ನನಗ. ತಿನ್ನೋ ಅಂದ್ರ ನೋಡ್ರಿ, ನಾವ್ ಹೊರಂದ್ರಗಳು ಓಪನ್ ಆಗ್ಬಿಡ್ತಾವ ನನಗ. ಇದನ್ನ ಆಫ್ ಮಾಡೋದ್ರಿ. ಒಂದ್ ಪ್ಲೇಟ್ ಬೇಕ್ರಿ ನನಗ. ಪುಟ್ಟಿಂಗ್ ಯು ಹ್ಯಾವ್ ಟು ಡೂ ಹಿಯರ್. ಇದನ್ನ ಸ್ವಲ್ಪ ಹಿಂಗ್ ಮಾಡ್ಕೋದ್ರಿ. ಎರಡು ಕೈ ಯೂಸ್ ಮಾಡಿ ಇಷ್ಟಿಷ್ಟ ಮಾಡ್ಕೋಬೇಕ್ರಿ. ಮತ್ತ ಡಿಸ್ಕೌಂಟ್, ಇಂಟ್ರೆಸ್ಟ್ ಎದ್ರ ಮೇಲ್ರಿ? ಅವು ಈ ಡಿಸ್ಕೌಂಟ್ ಅಂದ್ರ ಹೆಣ್ಣು ಮಗು, ಇಂಟ್ರೆಸ್ಟ್ ಅಂದ್ರ ಗಂಡು ಮಗು. ಹಿಂಗ ಅಂದ್ರಿ. ಇಂಟ್ರೆಸ್ಟ್ ಒಂದ್ ಐತ್ರಿ. ಹೌದ್ರಿ. ಡಿಸ್ಕೌಂಟ್ ಐತ್ರಿ ಪ್ಲಾನ್. ಯಾವಾಗ ದೇವ್ರ ಕೊಡ್ತಾರ ನೋಡ್ಬೇಕ್ರಿ. ಐತಿ ಪ್ಲಾನ್ ಅಕ್ಕವ. ಯಾಕೆ ಬೇಕು? ಕಡುಬು ಚಂದಾಗಿಲ್ಲ? ಚಂದಾಗ್ಯಾವ್ರಿ. ಇಲ್ರಿ. ಈಗ ಮತ್ತೊಂದ್ ಬೋಗಾಣಿ ಬೇಕ್ರಿ ನನಗ. ಮತ್ತೊಂದ್ ಬೋಗಾಣಿ, ಸ್ಟೀಲಿನ ಬೋಗಾಣಿ. ಸ್ಟೀಲಿಂದ ಒಗ್ಗರ್ನಿ ಕೊಡ್ತೇನ್ರಿ. ಸಾಕ್ಬಿಟ್ರಿ, ಸಾಕು. ಸ್ವಲ್ಪ ನನಗೆ ಹಿಂಗ್ ತಿಂದು ಮಂಗ ಕೊಡ್ರಿ. ಓಕೆ, ಇವತ್ತು ನಾವು ನಮ್ಮ ಜೋಳದ ಕಡಬುಗೆ ಯೂಸ್ ಮಾಡ್ತಾ ಇದೀವಿ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ತಗೊಳ್ಳಿ. ಸ್ವಲ್ಪ ಹಾಕ್ಬೇಕ್ರಿ. ಇದು ಹಿಂಗ್ ತಿಂದ ಮಂಗ, ಇಲ್ಲಂದ್ರ ಮಂಗ್ಯಾನ್ಗತ್ತೆ ನಾವು ಜಿಗದಾಡೋದಾಕತ್ರಿ. ನಾ ಮೊದ್ಲ ಜಿಗದಾಡಕತ್ತೀನಿ. ಲಿಟಲ್ ಕರಿ ಸಾಸಿಗೆ ಯು ಹಟ್ಟು ಪುಟ್ಟಿಟ್ಟ. ಅಕ್ಕ ದೂರ ಇಡ್ರಿ. ಚಟ ಸಿಡ್ದಂಗ್ ಇಟ್ ವಿಲ್ ಬಿ. ಅದರ್ವೈಸ್ ಮೋತಿ ಎಲ್ಲ ವಿಲ್ ಬಿ ಶೂಟಿಂಗ್. ಜೀರಿಗೆ ಪುಟ್ಟಿಂಗ ಲಿಟಲ್. ನಾವು ಯಾಟು ಪುಟ್ಟ ದಿಸ್ ಇಸ್ ಚಿಲ್ಲಿ. ಹಸಿರು ಚಿಲ್ಲಿ ಇಟ್ ಈಸ್. ಹಸಿರು ಚಿಲ್ಲಿ ಲಿಟಲ್. ಅದರ್ವೈಸ್ ಯುವರ್ ಮೌತ್ ವಿಲ್ ಬಿ ಖಾರ. ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಈಗ ಉಳ್ಳಾಗಡ್ಡಿ ಯು ಪುಟ್ ಮೋರ್ ನೋ, ದ ಟೇಸ್ಟ್ ವಿಲ್ ಬಿ ಮೋರ್. ನಾವು ಯು ಆರ್ ಪುಟ್ಟಿಂಗ್ ಹುಳಿ. ರಿಲೇಷನ್ದಾಗೆಲ್ಲ ಹುಳಿ ಹಿಂಡೋಂಗಿಲ್ರಿ. ಇಲ್ಲ ಪುಟ್ಟಿಂಗ್. ಲಿಟಲ್. ಈಗ ಬೆಲ್ ಪುಟ್ಟಿಂಗ್ರಿ. ಸ್ವಲ್ಪ ಬೆಲ್ ಪುಟ್ಟಿಂಗ್.
ನಿಮಗ್ ಖಾರ ಇಷ್ಟಾರ ಬೆಲ್ಲ ಇಷ್ಟಾರ? ಎಲ್ಲಾ ಇಷ್ಟ ರೀ. ಜಾಸ್ತಿ ಯಾಡ್ ತರ ಒಂದ ಚೂಸ್ ಮಾಡ್ಬೇಕ್ರಿ ನೀವು. ಇಲ್ರಿ ನಂಗೆ ಎರಡು ಬೇಕಾಗತ್ರಿ. ಖಾರ ಹೆಚ್ಚಿಗೆ ಆದ್ರೆ ಬೆಲೆ ಬೇಕಾಗತ್ರಿ, ಶುಗರ್ ಜಾಸ್ತಿ ಆದ ಖಾರ ಬೇಕಾಗತ್ರಿ. ಹಂಗಾತನ್ರಿ. ಹಾ ಸ್ವಲ್ಪ ಚಂದಂಗೆ ಫ್ರೈ ಆಗೈತ್ರಿ ಅದೀಗ. ಹಾ ಒಂದ್ ಸ್ವಲ್ಪ ನೀರ್ ಕೊಟ್ರಲ್ಲ ನಂಗೆ. ಹಾ ಬಿಡ್ರಿ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಈಗ ಇದ್ರೊಳಗ. ಈಗ ನೀವು ಹಾಕ್ತೀರಿ. ಈಗ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರಿ. ಮ್ಯಾಗು ಹಾಕ್ಬೋದ್ರಿ ನೀವು. ಸ್ವಲ್ಪ ಅರಿಶಿನ ಅನಿಸ್ತೈತ್ರಿ. ಇಟ್ಸ್ ಓಕೆ. ಅರಿಶಿನ ಇಸ್ ಗುಡ್ ಫಾರ್ ಹೆಲ್ತ್. ನೋ, ಸೊ ಇಫ್ ದಟ್ ಟೇಸ್ಟ್ ಆಲ್ಸೋ ಕಮ್ಸ್, ನೋ ಮ್ಯಾಟರ್. ನಾವಿವತ್ತು ಜೋಳದ ಕಡಬನ ಮಾಡೋದಕ್ಕೆ ಬಳಸ್ತಾ ಇದ್ವಿ ಬೋರೋಸಿಲ್ ಪ್ರೈಮ್ 4 ಬರ್ನರ್ ಗ್ಯಾಸ್ ಸ್ಟವ್ನ. ಇಂದಿನ ಆಧುನಿಕ ಭಾರತೀಯ ಅಡುಗೆ ಮನೆಗೆ ತಕ್ಕಂತೆ ವಿನ್ಯಾಸಗೊಳಿಸಿರುವಂತಹ ಬೋರೋಸಿಲ್ ಪ್ರೈಮ್ 4 ಬರ್ನರ್ ಗ್ಯಾಸ್ ಸ್ಟವ್ ಸೊಗಸಾದ ವಿನ್ಯಾಸ ಮತ್ತು ಅತ್ಯುತ್ತಮ ಕಾರ್ಯಕ್ಷಮತೆಯ ಪರಿಪೂರ್ಣ ಸಂಯೋಜನೆ. 8mm ಟಫನ್ ಗ್ಲಾಸ್ ಟಾಪ್ ಸ್ಟವ್ಗೆ ಆಕರ್ಷಕ ಲುಕ್ ನೀಡುವುದರ ಜೊತೆಗೆ ಹೆಚ್ಚು ಬಾಳಿಕೆಯನ್ನು ಕೂಡ ಒದಗಿಸುತ್ತೆ. ಒಂದು ಜಂಬೋ, ಒಂದು ದೊಡ್ಡ ಮತ್ತು 2 ಸಣ್ಣ ಬ್ರಾಸ್ ಬರ್ನರ್ ಇರೋದರಿಂದ ಸಮಾನ ಉಷ್ಣತೆ ದೊರೆಯುತ್ತೆ. ಹಾಗಾಗಿ ಸಣ್ಣ ಅಡುಗೆಯಿಂದ ಹಿಡಿದು ದೊಡ್ಡ ಅಡುಗೆಯವರೆಗೂ ವೇಗವಾಗಿ ಮತ್ತು ಸುಲಭವಾಗಿ ಅಡುಗೆ ಮಾಡಬಹುದು. 360 ಡಿಗ್ರಿ ತಿರುಗುವ ಗ್ಯಾಸ್ ಇನ್ಲೆಟ್ ನಾಸಲ್ ಇರೋದ್ರಿಂದ ನಿಮ್ಮ ಅಡಿಗೆ ಮನೆಯ ವ್ಯವಸ್ಥೆಗೆ ಅನುಗುಣವಾಗಿ ಯಾವುದೇ ದಿಕ್ಕಿನಿಂದಲೂ ಕೂಡ ಗ್ಯಾಸ್ ಪೈಪನ್ನು ಸುಲಭವಾಗಿ ಅಳವಡಿಸಬಹುದು. ಪೌಡರ್ ಕೋಟೆಡ್ ಬ್ಲ್ಯಾಕ್ ಫ್ರೇಮ್ ತುಕ್ಕು ಹಿಡಿಯದಂತೆ ಕಾಪಾಡೋದರ ಜೊತೆಗೆ ಸ್ಟವ್ಗೆ ಗಟ್ಟಿಮುಟ್ಟಾದಂಥ ವಿನ್ಯಾಸವನ್ನು ಕೂಡ ನೀಡುತ್ತದೆ. ಆಕರ್ಷಕ ಕಂಟ್ರೋಲರ್ ನೋಬ್ಗಳಿರೋದ್ರಿಂದ ಉತ್ತಮ ಹಿಡಿತ ನೀಡೋದ್ರಿಂದ ಸುಲಭವಾಗಿ ಮತ್ತು ಮೃದುವಾಗಿ ಕಾರ್ಯನಿರ್ವಹಿಸುತ್ತೆ. ಆಂಟಿ ಸ್ಕಿಟ್ ರಬ್ಬರ್ ಇರೋದ್ರಿಂದ ಅಡುಗೆ ಮಾಡುವಾಗ ಸ್ಟವ್ ಜಾರದಂತೆ ಭದ್ರವಾಗಿ ನಿಂತಿರುತ್ತೆ. ಅಲ್ಯೂಮಿನಿಯಂ ಮಿಕ್ಸಿಂಗ್ ಟ್ಯೂಬ್ಗಳನ್ನು ಬಳಸೋದ್ರಿಂದ ಹೆಚ್ಚು ಬಳಕೆ ಸಿಗೋದರ ಜೊತೆಗೆ ಉತ್ತಮ ಇಂಧನ ಉಳಿತಾಯಕ್ಕೆ ಕೂಡ ಸಹಾಯ ಮಾಡುತ್ತೆ. ಸ್ವಚ್ಛಗೊಳಿಸುವುದು ತುಂಬಾ ಸುಲಭ. ಕಡಿಮೆ ಶ್ರಮದಲ್ಲಿ ಹೆಚ್ಚು ಶುಚಿತ್ವವನ್ನು ಕಾಪಾಡ್ಕೊಳ್ಬಹುದು. ಮೇಡಮ್ ಕತ ಕುದ್ದೈತ್ರಿ ಇದು. ಈಗ ಹಸಿರು ಕೊತ್ತಂಬರಿ ಹಾಕರಿ. ಅದಕ್ಕೆ ಎಷ್ಟು ಬೇಕಟ್ ಹಾಕ್ರಿ. ಹಂಗೆ ಕಂಜೂಸ್ರಿ, ಇನ್ನ ಹಾಕ್ರಿ. ಮಜಾ ಬರೇ ಇರ್ತೈತ್ರಿ. ಮಸ್ತ್ ಸ್ಮೆಲ್ ಬರ್ತೈತಿ. ಹಾ ಬಿಡ್ರಿ ಸಾಕ್ರಿ. ನಮ್ಮ ಅಡುಗೆ ಮನೆಗೆ ಬರೋ ಶೆಫ್ಗಳೆಲ್ಲ ಹಂಗ ಹಾಕೋದು, ಅವರೇ ಹೇಳ್ಕೊಟ್ಟಾರ. ಬಂದ್ ಮಾಡೋದ್ರಿ ಇದನ್ನ ಗ್ಯಾಸ್ ಈಗ. ಓಕೆ. ಇತ್ತು ತಗೋರಿ, ಜೋಳದ ಕಡಬು ರೆಡಿ ಆಗ್ಯಾವ್ರಿ. ಥ್ಯಾಂಕ್ ಯು. ನಮ್ಮ ಉತ್ತರ ಕರ್ನಾಟಕ ಡಿಸ್ಸು ಅಂದ್ರೆ ನಮ್ಗೇನೋ ಒಂಥರ ಖುಷಿ. ಕರೆ ಚಲೋ ಆಗೈತ್ರಿ. ನೀವೇನ್ ಅಡುಗೆ ಮಾಡ್ತಿರೋದು ಯಾವಾಗಲೂ ಡಬಲ್ ಮಸ್ತ್ ಆಗ. ಯಾಕೆ ಹೇಳ್ರಿ? ಏನ್ರಿ? ಇದು ಫ್ರೀಡಮ್ ಆಯಿಲ್ ನ ಯೂಸ್ ಮಾಡಿರೋದ್ರಿಂದ ಅಫ್ಕೋರ್ಸ್ ಟೇಸ್ಟ್ ಯಾವಾಗಲೂ ಡಬಲ್ ಆಗುತ್ತೆ. ಜೋಳದ ಕಡಬು ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಕಾಯಲು ಬಿಡಿ. ನೀರು ಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಗಂಟಾಗದಂತೆ ಹದವಾಗಿ ತಿರುಗಿಕೊಳ್ಳಿ. ಈಗ ಬೇಯಿಸಿದ ಮಿಶ್ರಣವನ್ನು ಒಂದು ತಟ್ಟೆಗೆ ವರ್ಗಾಯಿಸಿ ಚೆನ್ನಾಗಿ ನಾದಿ ತಣಿಯಲು ಬಿಡಿ. ನಂತರ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಸ್ವಲ್ಪ ಚಪ್ಪಟೆಯಾಗಿ ತಟ್ಟಿಕೊಳ್ಳಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಚೂರು ಇಂಗು, ಸಾಸಿವೆ, ಜೀರಿಗೆ, 1 ಚಮಚ ಹೆಚ್ಚಿದ ಹಸಿಮೆಣಸಿನಕಾಯಿ, ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ, 4 ಚಮಚ ಹುಣಸೆ ಹಣ್ಣಿನ ರಸ, 1 ಚಮಚ ಬೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಚೂರು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕಲಸಿಕೊಳ್ಳಿ. ನಂತರ ತಟ್ಟಿಕೊಂಡ ಮಿಶ್ರಣವನ್ನು ಒಂದೊಂದಾಗಿ ಬಾಣಲೆಗೆ ಸೇರಿಸಿ 1/4 ಚಮಚ ಅರಿಶಿನ ಹಾಕಿ ಕೈಯಾಡಿಸಿ ಮೀಡಿಯಂ ಫ್ಲೇಮ್ ನಲ್ಲಿ ಒಮ್ಮೆ ಕುದಿ ಬರುವವರೆಗೂ ಬೇಯಿಸಿಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹದವಾಗಿ ಕಲಸಿಕೊಂಡರೆ ಬಿಸಿ ಬಿಸಿಯಾದ ಜೋಳದ ಕಡುಬು ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೊ ಮಚ್ ಲಕ್ಷ್ಮಿ ಅವರೇ. ಥ್ಯಾಂಕ್ಸ್ ರೀ. ನಿಮ್ಮ ಕಂಗ್ಲೀಷ್ದೊಳಗ ಬಹಳ ಮಂದಿನ ಗೆದ್ದಿರಿ ನೀವು. ಆದ್ರೆ ಆ ಕಂಗ್ಲೀಷಿಗೆ ಒಂದು ಫೇಸ್ ಐತಿ, ಆ ಫೇಸ್ ಹಿಂಗೈತಿ ಅಂತ ನಾವು ತೋರಿಸ್ತೀವಿ ನೋಡಿ ಮಂದಿ. ಇವತ್ತು ಬಹಳ ಖುಷಿ ಆತ್ರಿ. ನನಗ್ ಬಹಳ ಖುಷಿ ಆಯ್ತು. ಯಾಕಂದ್ರೆ ನೀವು ಅಗದಿ ನಮ್ಮ ಉತ್ತರ ಕರ್ನಾಟಕದೊಂದು ಜೋಳದ ಕಡುಬು ಮಾಡ್ಕೊಟ್ರಿ. ವಾ ಉತ್ತರ ಕರ್ನಾಟಕ ಎಲ್ಲ ಒಂದು ರೌಂಡ್ ಹೋಗಿ ಬಂದಂಗಾತು. ಇದರ ಪ್ರಯುಕ್ತ ನಾವು ನಿಮ್ಮನ್ನ ಬರೀ ಕೈ ಕಳ್ಸಾಕ್ ಬರಂಗಿಲ್ರಿ. ನಮ್ ಕಡೆ ಚಿಕ್ಕ ಗಿಫ್ಟ್ ಇರ್ತೈತ್ರಿ. ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಸೊ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ಗಳು ಕೂಡ ನಮ್ಮ ಆಹಾರ.com ಅಲ್ಲಿ ದೊರೆಯುತ್ತವೆ. ಇದರ ಪ್ರಯೋಜನವನ್ನು ಆದಷ್ಟು ಬೇಗ ಪಡ್ಕೊಳ್ಳಿ.
ತಗೊಳ್ಳಿ ಲಕ್ಷ್ಮಿ ಅವರೇ ಆಹಾರ ಇನ್ ಮೇಲಿಂದ ನೀವು ಆಹಾರ ಜೊತೆ ಡೂಯಿಂಗ್ ಕುಕಿಂಗ್ ಮಾಡ್ದಿಂಗ ತಿಂದಿಂಗ ಬಡದಾಡ್ರಿಂಗ SSP ಗುರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಗುರುಚಿ ಪ್ರಸಿದ್ಧ ವನ್ಯಜೀವಿ ಸಂರಕ್ಷಕ ಹರ್ಪಟಾಲಜಿಸ್ಟ್ ಮತ್ತು ಪ್ರಾಣಿ ದ ಪೆಟ್ ಸ್ಯಾಂಚುರಿ ಸಂಸ್ಥೆಯ ಸಂಸ್ಥಾಪಕರು ಹಾಗೆ ಖ್ಯಾತ ನನ್ನ ಫೇವ್ರೆಟ್ ನಟಿಯಾದಂತಹ ಪದ್ಮಜಾ ರಾವ್ ಮೇಡಮ್ ಅವರ ಪುತ್ರ ಸಂಜೀವ್ ಪಡೇಕರ್ ಅವ್ರನ್ನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ. ಸೊ ಲೆಟ್ಸ್ ವೆಲ್ಕಮ್ ಸಂಜೀವ್ ಪಡೇಕರ್. ಮ್ಯೂಸಿಕ್ ಹಾಕೋಣ ಅನ್ಕೊಡೆ ತಾಳೆ ಹೂವ ಇದೆ ಇಂದ ದುಃಖದ ಮನೆ ಬಿಟ್ರಿ ನೀವು. ವೆಲ್ಕಮ್ ಟು ಅವರ್ ಅಡಿಗೆ ಮನೆ. ನಮ್ ಕ್ಯೂರಿಯಾಸಿಟಿ ಇದೆ ಸಂಜು ಅವರೇ, ಐ ಕ್ಯಾನ್ ಕಾಲ್ ಯು ಸಂಜು. Yes, please. ಕಂಫರ್ಟಬಲ್? 100%. ಆಮೇಲೆ ನೀವು ಹಿಂಗ್ ಕರೆದ್ಬಿಟ್ರು ನನ್ನ ಮನೆಗೆ ಹಾವುಗಿವೆಲ್ಲ ಬಿಡಲ್ಲ. ಇಲ್ಲ ನನ್ನ ಎಲ್ಲಾರು ಶನಿ ಅಂತ ಕರೀತಾರೆ. ಯಾಕೆ? ಅದ್ ನನ್ ಫುಟ್ಬಾಲ್ ಹೆಸರು ಸನ್ನಿ. ಅದ್ ಆಗುಂಬೇಕಲ್ಲ ಹೋಗಿ ಅವ್ರು ಪ್ರೊನೌನ್ಸ್ ಮಾಡಕ್ ಆಗಿಲ್ಲ, ಕೆಲ್ಸ ಕೊಡ್ತಾ ಇದೆ ಅಂದ್ರೆ ಶನಿ ಆಗ್ಬಿಡ್ತಿದೆ. ಬರೋವಾಗೆಲ್ಲ ಹಾವು ಹಿಡ್ಕೊಂಡೆ ಬರ್ತಾ ಇದ್ವಿ ಅಲ್ಲ, ಮಲ್ನಾಡಲ್ಲ ನಮ್ನ ಶನಿ ಅಂತಾನೆ ಕರೆಯೋದು. ಹೌದಾ? ಸುಮ್ನೆ ಹಂಗ ಹೇಳಿ ಸಂಜು ಅವರೇ, ನಾನು ನೋಡಿದ ತಕ್ಷಣ ಯಾವ ಪ್ರಾಣಿ ನೆನಪಾಗುತ್ತೆ? ಪೂಡಲ್ ಅಂತ ಕೇಳಿದ್ದೀರಾ? ಪೂಡಲ್ ಕೂಡಲ್ಲ ಅಣ್ಣ, ಅದು ಕೋತಿನೋ ಚಿಂಪಾಂಜಿನೋ ಆಗಿದ್ರೆ ಇಲ್ಲ ಕಚ್ಚದ ಚುಚ್ಚದ ಬೊಗಳೋದು. ತುಂಬಾ ಎಕ್ಸೈಟ್ ಆಗುತ್ತೆ ಮಿಸ್ಟರ್ ಸಂಜು. ಆಕ್ಚುಲಿ ಯಾವ ಪ್ರಾಣಿ ಇರ್ಬೋದು ಇದು ವಾವ್ ಅಂತ, ಆಮೇಲೆ ಅದ್ ಗೊತ್ತಾಯ್ತು ಬಾವ್ ಅಂತ. ನಮಗೋಸ್ಕರ ಏನ್ ಡಿಶ್ ಮಾಡ್ತಾ ಇದ್ದೀರಾ ಇವತ್ತು? ಈ ಡಿಶ್ ತಂದೂರಿ ಪೈನಾಪಲ್ ಆಲ್ಮೋಸ್ಟ್ ಇನ್ ಬಾರ್ಬಿಕ್ಯೂ ಮಾಡತ್ತ. ಬಟ್ ಇವತ್ತು ಫಸ್ಟ್ ಏನ್ ಕೊಡೋಣ? ಫಸ್ಟ್ ಐ ಥಿಂಕ್ ಪೈನಾಪಲ್ ಕಟ್ ಮಾಡ್ಕೊಳ್ಳೋಣ. ಎಸ್. ಯಾ, ನೀವು ಮನುಷ್ಯರಿಗಿಂತ ಪ್ರಾಣಿಗಳ ಜೊತೆ ತುಂಬಾ ಬೆರೆಯೋದ್ರಿಂದ ತುಂಬಾ ಕಾಮ್ ಅಂಡ್ ಕಂಪೋಸ್ ಆಗಿರ್ತೀರಾ ಅಲ್ವಾ? ಹೌದು, ಇರ್ಲೇಬೇಕು, ಇಲ್ಲಾಂದ್ರೆ ಹೊಡೆದು ಬಿಡುತ್ತೆ ಅದು. ಏನು ಕಚ್ಚಿಬಿಡತ್ ಪ್ರಾಣಿಗಳು. ಇದು ಯಾವ ಜಾತಿ ಗೊತ್ತಾ ನಿಮ್ಗೆ? ಆಕ್ಚುಲಿ ಪೈನಾಪಲ್ ಯಾವ ಜಾತಿ ಅಣ್ಣ? ಇದು ಆಕ್ಚುಲಿ ಬ್ರೊಮಿಲಿಯಾಡ್ಸ್ ಅಂತ. ನಾವ್ ಎಷ್ಟೊಂದು ಕಡೆ ನೀವು ನೋಡಿರ್ತೀರಾ ಹೂವುಗಳಾಗ್ತಾರೆ, ಆ ಹೂವದ ಜಾತಿ ಇದು. ಇದು ಒಂದೇ ಜಾತಿ, ಆ 3000 ಗಿಡದಲ್ಲಿ ಇದೊಂದೇ ಜಾತಿ ಭೂಮಿ ಮೇಲೆ ಬೆಳೆಯೋದು. ಇನ್ ಮಿಕ್ಕಿದ ಎಲ್ಲಾ ಹೂವ ಜಾತಿ ಬ್ರೊಮಿಲಿಯಾಡ್ಸ್ ಗಾಳಿಲೇನೆ ಬೆಳೆಯುತ್ತೆ, ಗಾಳಿಲೇನೆ ನ್ಯೂಟ್ರಿಷನ್ ತಗೊಳುತ್ತೆ, ಗಾಳಿಲೇನೆ ಮಾಯಿಶ್ಚರ್ ತಗೊಳುತ್ತೆ. ಏರ್ ಪ್ಲಾಂಟ್ಸ್ ಅಂತಾನು ಕರೀತಾರೆ. ಪೈನಾಪಲ್ಗೂ ಜಾತಿ ಇದೆ ಅಂತ ಅಣ್ಣನ್ ಸಂಘ ಮಾಡಿದ್ಮೇಲೆ ಗೊತ್ತಾಯ್ತು. ಏನೇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಸಂಜು ಸರ್ ನೀವು? ನಂದು ಮೇನ್ಲಿ ರೆಪ್ಟೈಲ್ಸು, ಹಾವು, ಆನೆ, ಉದ, ಚೇಳು, ಆ ಸಂಗತಿ ಬರೋ ಪ್ರಾಣಿಗಳಿಗೆಲ್ಲ ರೆಪ್ಟೈಲ್ಸ್ ನೆನ್ಸ್ಕೊಂಡ್ರೆ ಮೈ ರೋಮ ಎಲ್ಲ ಜುಮ್ ಅನ್ನತ್ತೆ. ಸರ್ ನಾವೆಲ್ಲರೂ ಅಂಗಡಿಲಿ ಅದನ್ ಕೊಂಡ ಇದನ್ ಕೊಂಡ ಅಂತೀವಿ, ನೀವೇನೋ ಆನೆ ಕೊಂಡ್ರಂತಲ್ಲ, ಏನ್ ಸರ್ ಅದು? ಅಣ್ಣನ್ ಕೊಂಡ. ಅದ್ ಹೆಂಗ್ ಸರ್ ಸಾಕ್ತೀರಾ ಅಣ್ಣನ್ನ? ಅದು ಒನ್ ಆಫ್ ದ ಮೋಸ್ಟ್ ಕಾಮೆಸ್ಟ್ ಡೊಸೈಲ್ ಅನಿಮಲ್. ಏನು ಮಾಡಲ್ಲ ಗೊತ್ತಾ ಅದು? ಒಂದ್ಸತಿ ಅದು ಊಟ ಹಾಕಿದ್ರೆ ಒಂದ್ ತಿಂಗಳಾಗತ್ತೆ. ಸುಮ್ನಿರಿ, ನಾನು ಇಂಗ್ಲಿಷ್ ಪಿಕ್ಚರ್ ನೋಡಿದೀನಿ. ಅನಕೊಂಡ ಹಿಂಗ್ ಬಾಯ್ ಬಿಟ್ರೆ ಮೊನ್ಸರ್ ನಿಂಗ್ ಹಾಕ ಗುಳುಮಂದ್ ಮುದ್ದೆ ನುಂಗ್ಬಿಡ್ತದೆ. ಅದು ಮೇನ್ಲಿ ಪಿಕ್ಚರ್ ಅಲ್ಲಿ ಮಾತ್ರ. ಹೌದಾ? ನಿಜವಾಗ್ಲೂ ಅದೇನು ಮಾಡಲ್ವಾ? ಇಲ್ಲ. ಫಸ್ಟ್ ಏನಂತ ಮಾತಾಡಿಸ್ತೀರ? ಹೌ ಡು ಯು ಟ್ರೀಟ್ ದೆಮ್? ಐ ಥಿಂಕ್ ವಿತ್ ರೆಸ್ಪೆಕ್ಟ್. ಯಾವ್ದೇ ಪ್ರಾಣಿ ಇದ್ರು ಅದಕ್ಕೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಸನ್ಮಾನ್ಯ ಅನಕೊಂಡ ಅವರೇ. ಹೌದು. ಸೀರಿಯಸ್ಲಿ? ಇಲ್ಲ, ನಾಟ್ ಲೈಕ್ ದಟ್. ಅದು ಕೇಳಲ್ವಲ್ಲ, ಸೊ ಪುಂಗಿ ತಗೊಂಡ್ ಹೋಗ್ತೀವಿ ಯೂಶಲಿ. ಏನ್ ತಗೊಂಡ್ ಹೋಗ್ತೀರಾ? ಪುಂಗಿ. ಟಿವಿಲೆಲ್ಲ ತೋರ್ಸೋದು ನಿಜಾನ? ಹಂಗಾದ್ರೆ ನಿನ್ನೆ ಬಂದಿತ್ತಂತೆ ಇದೆ ಸ್ಟುಡಿಯೋ ಹತ್ರ. ಇದ್ ಮಾಡಿಸ್ತೀರಾ ನೀವು? ನಿನ್ನೆ ಬಂದಿತ್ತಂತೆ ಸ್ಟುಡಿಯೋಗೆ ಒಂದು ಹಾವು. ಸರ್ ನಿನ್ನೆ ಬಂದಿತ್ತು. ಮರಿಗಿರಿ ಬಿಟ್ಟಿದ್ದೀರಾ ನೋಡಿ ಸರ್. ಹಂಗೆ ಕಾರ್ಯಕ್ರಮ ಕರ್ಕೊ ಬಂದ್ಬಿಟ್ರೆ ಸರ್ ನಿಮ್ನ? ಏನ್ ಮಾಡೋಣ ಅಣ್ಣ? ಇದನ್ನ ಫಸ್ಟ್ ಒಂಚೂರು ಎಣ್ಣೆ ಇದ್ರೆ ಇದ್ರ ಮೇಲೆಲ್ಲ ಕುತ್ಕೊಳ್ಳೋದು. ಸೊ ಇವೆರಡು ಎಣ್ಣೆ ಇದೆ ಅಣ್ಣ? ಇದೆಯಾ? ಅಯ್ಯೋ, ಅಡಿಗೆ ಮನೇಲಿ ಎಣ್ಣೆ ಇರಲ್ವಾ ಅಣ್ಣ? ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಲೈಟ್ ಆಗಿ ಐ ಆಮ್ ಗೋನಾ ಗೆಟ್ ಇನ್ ಸಮ್ ಆಯಿಲ್. ಏನಣ್ಣ ಪೇಂಟ್ ಆಗ್ತಾ ಇದೀರಿ ಇವಾಗ? ಹೌದು, ಲೈಟ್ ಆಗಿ ಗ್ಲೇಸಿಂಗ್ ಮಾಡೋಣ ಅಂತ. ಏನ್ ಮಾಡೋಣ? ಗ್ಲೇಸಿಂಗ್ ಏನಂಗಂದ್ರೆ? ಎಣ್ಣೆ ಹಚ್ಚೋದು ಅಂತ. ಏನ್ ಹಾಕೋತಿದೀವಿ? ಸೊ ಫಸ್ಟ್ ನಾನು ಪೆಪ್ಪರ್ ಹಾಕೊಂತೀನಿ. ನಮ್ಮಲ್ಲಿ ಬರೋರೆಲ್ಲ ಬೆಣ್ಣೆ ಹಚ್ತಾರೆ, ಬೆಣ್ಣೆ ಕರಗಿಸ್ತಾರೆ. ಅಣ್ಣ ಮಾತ್ರ ಎಣ್ಣೆ ಹಚ್ತವ್ರೆ. ಚಿಲ್ಲಿ ಪೌಡರ್ ಜಾಸ್ತಿ ಹಾಕಲ್ಲ, ಜಸ್ಟ್ ಲಿಟಲ್ ಬಿಟ್. ಅಂಡ್ ಇದ್ರಲ್ಲಿ ನೀವು ಒಂಚೂರು ಓವರ್ ಹಾಕಿದ್ರು ನೋ ಪ್ರಾಬ್ಲಮ್. ನೀವು ಒಂದ್ಸತಿ ಗ್ಯಾಸ್ ಮೇಲೆ ಇಟ್ಟಾಗ ಆರ್ ಇನ್ಕ್ಲೂಡಿಂಗ್ ಫೈರ್ ಮೇಲೆ ಇಟ್ಟಾಗ ಕಮ್ಮಿ ಆಗುತ್ತೆ. ಇವತ್ತು ನಮ್ಮ ಸಂಜು ಅವರು ನಮ್ಮ ಕಿಚನಲ್ಲಿ ಬಳಸ್ತಾ ಇದ್ದಾರೆ ಆಹಾರ ಅವರ ಖಾರದ ಪುಡಿ, ಹಾಗೆ ಆಹಾರ ಅವರ ಪೆಪ್ಪರ್ ಮಸಾಲಾನ. ಚೂರು ಉಪ್ಪು ಹಾಕ್ತಾ ಇದೀನಿ.
ಸೊ ನಮ್ಮ ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಬಳಸಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಜೊತೆಗೆ ಅಸಲಿ ರುಚಿಯನ್ನು ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನು ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಜೊತೆಗೆ ರೆಡಿ ಟು ಕುಕ್ ಅನ್ನುವಂಥ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಕೂಡ ನಮ್ಮ ಆಹಾರ.com ಅಲ್ಲಿ ದೊರೆಯುತ್ತವೆ. ಜೊತೆಗೆ ಇವಾಗ ಟೇಸ್ಟ್ ಹೆಂಗಿರುತ್ತೆ ಅಂತ ನಾನು ತಿಂದುಬಿಟ್ಟು ಹೇಳ್ತೀನಿ. ಇದ್ರಲ್ಲಿ ಮ್ಯಾಜಿಕ್ ಅನ್ನೋದು ಇರೋದು ಸಿನಿಮನ್. ಓಕೆ, ಈ ಸಿನಿಮನ್ ಪೌಡರೇ ನಮಗೆ ಅಲ್ಟಿಮೇಟ್ ಟೇಸ್ಟ್ ಕೊಡೋದು. ಒಂಚೂರು ಎಣ್ಣೆ ಗ್ಲೇಸ್ ಮಾಡ್ಕೊತೀನಿ. ಡನ್ ಡನ್. ಕಟ್ ಮಾಡಲ್ವಾ? ಡನ್. ಕೊಡಿ ಸರ್, ಹಂಗೆ ಕೊಡಿ, ನಂಗೆ ಪರವಾಗಿಲ್ಲ. ಕ್ಯಾನ್ ಐ ಹ್ಯಾವ್ ಅ ಬೈಟ್? ಪ್ಲೀಸ್. ಮೈ ಗಾಡ್, ಒಂದು ಟೇಸ್ಟ್ ಮಾಡಿ ಸರ್. ನಿಜವಲ್ಲ. ಮಜಾ ಇದೆ. ನೀವು ಹುತ್ತ ಅಂತ ಓಪನ್ ಮಾಡಿದೀರಂತ ಇವಾಗ ಸಪ್ರೇಟ್ ಆಗಿ ಹಾವ್ಗೆ ಅಂತನಾ ಹೇಗೆ? ನಾವು ಅನ್ಕೊಂತೀವಿ ಹುತ್ತ ಅಂದ್ರೆ ಬರೀ ಹಾವಿರೋದು ಅಂತ. ಹಾವಿನ ಹುತ್ತ ಅದು ಆಕ್ಚುಲಿ ಗೆದಲು ಇರ್ಬು ಸೇರಿ ಕಟ್ಟೋದು. ಅದಕ್ಕೆ ಕಟ್ಟ ಮೇಲೆ ನಮ್ಮ ಪ್ರಕಾರ 40 ಬೇರೆ ಬೇರೆ ಜಾತಿ ಪ್ರಾಣಿಗಳು ಅದನ್ನು ಉಪಯೋಗಿಸ್ಕೊಡುತ್ತೆ. 40 ಇನ್ಕ್ಲೂಡಿಂಗ್ ನರಿಗಳು ಅದ್ರೊಳಗೆ ಮರಿ ಹಾಕತ್ತೆ. ಸೊ ಒಂದು ಚಿಕ್ಕ ಇರುವೆ ಆಕ್ಚುಲಿ ಕಾಡಿಗೆ ಹೋಗಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿರೋದು. ಅದು ಅಲ್ಲಿ ಎಲ್ಲ ಫ್ರೀ ಆಗಿ ಬಂದು ಅದನ್ನ ಉಪಯೋಗಿಸ್ಕೊಂಡು ಹೋಗುತ್ತೆ. ಸೊ ಅದೊಂಥರ ಕಮ್ಯುನಿಟಿ ಸೆಂಟರ್. ಅದಕ್ಕೆ ಹುತ್ತ ಅಂತ ಹೇಳಿ ಮಕ್ಕಳೆಲ್ಲ ಬರ್ಲಿ, ಒಂದು ಲರ್ನಿಂಗ್, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಮಾಡೋಣ ಅಂತ. ಬಾ ದೇವ, ಕಟ್ಟ ಒಂಥರ ಮಜ್ಜಾ ಇದೆ ಇದು. ಮಜ್ಗಿ ಪೈನಾಪಲ್ ಬಾರ್ಬೆಕ್ಯೂ ಮಾಡುವ ವಿಧಾನ. ಮೊದಲಿಗೆ ಪೈನಾಪಲ್ ಹಣ್ಣಿನ ಸಿಪ್ಪೆಯನ್ನು ಸಂಪೂರ್ಣವಾಗಿ ಕತ್ತರಿಸಿ ತೆಗೆಯಿರಿ. ಈಗ ಹಣ್ಣಿನ ತೊಗಟೆಯ ಭಾಗಕ್ಕೆ ಸ್ಕೀವರ್ ಅನ್ನು ಜೋಡಿಸಿ ಚುಚ್ಚಿಕೊಳ್ಳಿ. ನಂತರ ಹಣ್ಣಿನ ಸುತ್ತಲೂ ಬ್ರಷ್ ಮಾಡಿ ಚೆನ್ನಾಗಿ ಎಣ್ಣೆಯನ್ನು ಸವರಿಕೊಳ್ಳಿ. ಈಗ ಕಾಳು ಮೆಣಸಿನ ಪುಡಿ, ಅಚ್ಚ ಖಾರ ಪುಡಿ, ಚಕ್ಕೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಪೈನಾಪಲ್ ಹಣ್ಣಿನ ಎಲ್ಲಾ ಕಡೆ ಸಮವಾಗಿ ಹಚ್ಚಿ. ಮಸಾಲೆ ಸವರಿದ ಪೈನಾಪಲ್ ಅನ್ನು ಡೈರೆಕ್ಟ್ ಗ್ಯಾಸ್ ಒಲೆಯ ಸಣ್ಣ ಉರಿಯ ಮೇಲೆ ಇಟ್ಟು ಹಣ್ಣಿನ ಎಲ್ಲಾ ಬದಿಗಳಿಗೂ ಬೆಂಕಿ ಸಮವಾಗಿ ತಾಗುವಂತೆ ತಿರುಗಿಸುತ್ತಾ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ ಈ ಪೈನಾಪಲ್ ಅನ್ನು ಇಷ್ಟವಾದ ಆಕಾರದಲ್ಲಿ ಸ್ಲೈಸಸ್ ಮಾಡಿಕೊಂಡರೆ ಪೈನಾಪಲ್ ಬಾರ್ಬೆಕ್ಯೂ ಸವಿಯಲು ರೆಡಿ. ಸೊ ನಮ್ ಕಡೆಯಿಂದ ನಾವೇನು ಹೆಚ್ಚಿಗೆ ಕೊಡಕ್ಕಾಗಲ್ಲ ಸರ್. ಹಾಗಾಗಿ ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಒಂದು ಪರಿಮಳವನ್ನ ನೀವೇ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ ಹೇಳಿ. ಸೊ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ಗಳು ಕೂಡ ನಮ್ಮ ಆಹಾರ.com ಅಲ್ಲಿ ದೊರೆಯುತ್ತವೆ. ಅದರ ಪ್ರಯೋಜನವನ್ನು ನೀವು ಕೂಡ ಪಡ್ಕೊಳ್ಳಿ. ಸೊ ಸರ್, ಈಸಿ ರೆಮಿಡಿ ನಿಮ್ಗೆ ಏನಾದ್ರು ಬೇಕಿದ್ರೆ ದಯವಿಟ್ಟು ನಮ್ಮ ಆಹಾರ.com ವಿಸಿಟ್ ಮಾಡಿ, ಟ್ರೈ ಮಾಡಿ ಸರ್. ಸ್ಪೇಯಿಂಗ್ ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಸಿಂಪಲ್ ಮನೆ ಮದ್ದನ್ನ ತಗೊಂಡ್ ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ಯಾವ ಸಮಸ್ಯೆಗೆ ಯಾವ ರೆಮಿಡಿನ ತಗೊಂಡ್ಬಂದಿದ್ದೀರಾ? ಎಸ್, ನಾನು ಅವರೇ ತುಂಬ ಜನಕ್ಕೆ ಒಂಥರ ಯಾಕೋ ಮನಸ್ಸೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಆ ಲೋ ಮೂಡ್, ಒಂಥರ ಬೇಜಾರು, ಸ್ಲಗ್ಗಿಶ್ ಫೀಲಿಂಗಿಂದ ಎಷ್ಟೋ ಕೆಲಸಗಳು ಪೋಸ್ಟ್ಪೋನ್ ಆಗುತ್ತೆ, ದುಃಖ ಅನಿಸುತ್ತೆ, ಏನೋ ಕೊರಗು ಹೆಚ್ಚಾಗುತ್ತೆ. ಆಮೇಲೆ ಚಿಕ್ಕ ವಿಷಯಕ್ಕೆ ಯಾರಾದ್ರು ಟ್ರಿಗರ್ ಮಾಡಿಬಿಟ್ರೆ ದೊಡ್ಡ ಬ್ಲಾಸ್ಟೇ ಆಗೋಗುತ್ತೆ ಮನೇಲಿ. ಅಂದರೆ ಆ ಲೋ ಮೂಡನ್ನು ನಾವು ಇಗ್ನೋರ್ ಮಾಡ್ತೀವಿ, ಬಟ್ ಅದು ನಮ್ಮ ಪರ್ಸನಾಲಿಟಿನ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಲ್ವಾ? ಅದಕ್ಕೆ ಈಗ ಏನೋ ನೋಡಿದ ತಕ್ಷಣ ತಿನ್ಬೇಕಪ್ಪ, ಮೂಡ್ ಚೇಂಜ್ ಆಗುತ್ತೆ ಅನ್ನೋ ಥರದ್ದು ಯೂಶ್ವಲಿ ಜಂಕ್ ಫುಡ್ ಕಡೆ ಹೊರಟೋಗ್ತೀವಿ ನಾವು. ಬಟ್ ಅತ್ಯಂತ ಹೆಚ್ಚು ಮ್ಯಾಗ್ನೀಷಿಯಂ ಇರುವಂಥ ಒಂದು ಕಕೋವಾ ಸ್ಮೂದಿಯನ್ನು ಮಾಡೋದನ್ನು ತೋರಿಸ್ತೀನಿ. ಅದು ಮೂಡ್ ಲಿಫ್ಟರ್ ಕೂಡ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಿಮ್ಮ ಮನಸ್ಥಿತಿಯನ್ನ ಪಾಸಿಟಿವ್ ಕಡೆ ಬದಲಾಯಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಮಂಕು ಕವಿದ ವಾತಾವರಣ ಬದಲಾಯಿಸ್ಕೊಳ್ಳೋದಕ್ಕೆ ಇವತ್ತು ಕಕೋವಾ ಸ್ಮೂದಿಯನ್ನ ಮಾಡ್ತಿದ್ದಾರೆ ಡಾಕ್ಟರ್. ಇದಕ್ಕೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಒಂದು ದೊಡ್ಡ ಮಿಕ್ಸಿ ಜಾರ್ ಕೊಡಿ ಪ್ಲೀಸ್.
ಓಕೆ ನಾನು ಅವರೇ ಇದು ಹಾಲನ್ನ ಕುದಿಸಿರೋದು ಬಿಸಿ ಇದೆ ಸ್ವಲ್ಪ, ಅಂದ್ರೆ ಒಂದು ನಾರ್ಮಲ್ ವಾರ್ಮ್ ಟೆಂಪರೇಚರ್ ಇಲ್ಲದೆ. ಎಸ್, ಸೊ ಆ ಹಾಲನ್ನ ಒಂದು ಕಪ್ಪಷ್ಟು ಹಾಕೊಳ್ಳೋಣ ಸಾಕು. ಮತ್ತು 2 ಸ್ಪೂನಷ್ಟು ಕಕೋವಾ, ಅಂದ್ರೆ ಇದ್ರ ಸೀಡ್ಸೇ ಸಿಗುತ್ತೆ, ಪೌಡರು ಸಿಗುತ್ತೆ, ನಿಮ್ಗೆ ಯಾವ್ದು ಈಸಿಯಾಗಿ ಸಿಗುತ್ತೋ ಅದನ್ನೇ ಬೆಳೆಸ್ಕೊಳ್ಳಿ. 2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 7 ರಿಂದ 8 ಖರ್ಜೂರ, ಅದ್ರದ್ದು ಸೀಡ್ಸ್ ಎಲ್ಲ ಬಿಡಿಸಿದೆ, ಅದನ್ನ ಬಳಸ್ತಾ ಇದ್ದೀವಿ. ಸ್ವೀಟ್ಗೆ ಏನು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ. Absolutely. ಇನ್ನೇನು ಬೇಕಾಗಲ್ಲ. ಆಮೇಲೆ ನಮ್ಮ ಆರೋಗ್ಯಕರ ಇಂಗ್ರೀಡಿಯೆಂಟ್ ಅಲ್ಲಿ ಮೇನ್ ಆಗಿ 2 ಪಿಂಚಷ್ಟು ಸಿನಮನ್ ಪೌಡರ್ ಅಥವಾ ಚಕ್ಕೆ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನ ಚೆನ್ನಾಗಿ ಒಂದು ಸ್ಮೂದಿ ಕನ್ಸಿಸ್ಟೆನ್ಸಿಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆ, ಎಸ್ ನಾನು ಅವರೇ ಮೂಡ್ ಅಪ್ಲಿಫ್ಟ್ ಮಾಡೋಕೆ ಕಕೋವಾ ಸ್ಮೂದಿ ನಿಮ್ಗೋಸ್ಕರ. ಸೊ ನೋಡಿದ್ರಲ್ಲ, ನಿಮ್ಮ ಮೂಡ್ನ ಲಿಫ್ಟ್ ಮಾಡೋದಕ್ಕಾಗಿ ಕಕೋವಾ ಸ್ಮೂದಿಯನ್ನ ಮಾಡ್ಕೊಟ್ಟಿದ್ದಾರೆ ಇವತ್ತು ಡಾಕ್ಟ್ರು. ಹೇಗಿದೆ ಅಂತ ಟ್ರೈ ಮಾಡೋಣ ಬನ್ನಿ. ಅಮೇಝಿಂಗ್, ಸಕ್ಕತ್ತಾಗಿದೆ. ಮಕ್ಕಳಂತೂ ಅವ್ರಿಗೂ ಸ್ವಲ್ಪ ಆಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೌದು, ಮಜ್ಜಾ ಕೊಡತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೇ. ತುಂಬಾ ಅದ್ಭುತವಾದ ರೆಮಿಡಿಗಳನ್ನ ತೋರಿಸ್ತಾ ಇದ್ದೀರಾ ಇತ್ತೀಚೆಗೆ. ಲೈಕ್ ಹೇಗೆ ಅಂತಂದ್ರೆ ಅದನ್ನ ಕುಡಿಯುವಂತಹ ಮಕ್ಕಳು ಇರ್ಬೋದು, ದೊಡ್ಡವರು ಇರೋದು ಮಜಾನು ಅನಿಸ್ಬೇಕು, ಅದು ಹೆಲ್ತಿನೂ ಅನಿಸ್ಬೇಕು, ಮಾಡ್ಕೊಳ್ಳೋಕೆ ಅದು ಈಸಿನೂ ಇರಬೇಕು. ಆ ಥರ ಮತ್ತಷ್ಟು ರೆಮಿಡಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ಸಂಚಿಕೆ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಮತ್ತಷ್ಟು ರೆಸಿಪಿ ಹಾಗೆ ರೆಮಿಡಿಗಳೊಂದಿಗೆ ಬರ್ತೀನಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ, ಇದು ಸನುದ್ಯಾ ಪ್ರೆಸೆಂಟ್ಸ್ ಅಡುಗೆ ಮನೆ.